ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಾವು ಬಾದಾಮಿ ಹತ್ತಿರದಲ್ಲಿರುವಂತಹ ಮನೋರಥ ಪ್ರತಿಷ್ಠಾನ ಇದರ ಗೋಶಾಲೆಗೆ ಬಂದಿದ್ದೇವೆ. ಸುಮಾರು 25 ಗೋಮಾತೆಗಳನ್ನು ತುಂಬ ಶಿಸ್ತಾಗಿ ಒಳ್ಳೆಯ ಹೈಜಿನಿಕ್ ಆಗಿರುವಂತಹ ವಾತಾವರಣದಲ್ಲಿ ಇಲ್ಲಿ ಸಾಕ್ತಾ ಇದ್ದಾರೆ. ತುಂಬ ನೋಡಿ ಸಂತೋಷ ಆಗಿದೆ. ಗೋಸೇವೆ ಎಲ್ಲ ಸೇವೆಗಳಿಗೆ ಮಿಗಿಲು. ತಾವು ವಿಶ್ವಸ್ಯ ಮಾತರಹ ಅಂತ. ಗೋಸೇವೆ ಅಂದರೆ ಸ್ವಂತ ತಾಯಿಯ ಸೇವೆಗಿಂತಲೂ ಈ ಗೋಮಾತೆ ಸೇವೆ ಬಹಳ ಶ್ರೇಷ್ಠ. ಗೋವಿನಲ್ಲಿ ಅನೇಕ ದೇವತಾ ಸನ್ನಿಧಾನ, ಭಗವಂತನ ಸನ್ನಿಧಾನ ವಿಶೇಷವಾಗಿರುತ್ತೆ ಅಂತ ಹೇಳುತ್ತಾರೆ. ಇಂತಹ ಗೋಸೇವೆಯನ್ನು ಈ ಮನೋರಥ ಪ್ರತಿಷ್ಠಾನದಿಂದ ಇಲ್ಲಿ ನಿರಂತರವಾಗಿ ನಿಸ್ವಾರ್ಥವಾಗಿ ಕೇವಲ ಗೋಸೇವೆ ನೋಡಿದ್ದೇವೆ. ಸುಮಾರು ಕೇವಲ ಇದಾರು ಆಕಳು ಮಾತ್ರ ಹಾಲು ಕೊಡುವಂತಹ ಆಕಳುಗಳು. ಇದೆಲ್ಲ ಯಾವ ರೀತಿಯಾಗಿದ್ದರೂ ಕೂಡ ಅವರಿಗೆ ಇದರಿಂದ ಪ್ರಯೋಜನ ಇಲ್ಲದೇ ಇದ್ರೂ ಕೂಡ ಕೇವಲ ಗೋಸೇವೆಯೇ ಗೋವಿಂದನ ಸೇವೆ ಅಂತ ಇಲ್ಲಿ ಗೋಪಾಲಕೃಷ್ಣನ ಸೇವೆಯನ್ನು ಮಾಡ್ತಾ ಇರುವಂತಹ ನಮ್ಮವರೇ ಆದಂತಹ ನಮ್ಮ ತೀರ್ಥ ವಿದ್ಯಾಪೀಠದಲ್ಲಿ ಸುಧಾಂತ ಅಧ್ಯಯನ ಮಾಡಿ ಸುಧಾ ಪಂಡಿತರು ಇದರ ಹಿಂದೆ ಇದ್ದಾರೆ ಅಂತಂದರೆ ಅದು ಕೇವಲ ನಮ್ಮ ಗುರುಗಳ ಶ್ರೀಪಾದಂಗಳವರ ಶ್ರೀ ಸತ್ಯಾತ್ಮಕೇಶ್ವರ ಒಂದು ಅನುಗ್ರಹ, ಕೃಪಾದೃಷ್ಟಿ ಅವರ ಮೇಲೆ ಇದೆ ಅಂತ ಇದಕ್ಕೆ ಸಾಕ್ಷಿ. ಬಹಳ ಸಂತೋಷವಾಗ್ತಾ ಇದೆ. ಇದೇ ರೀತಿ ಅವರ ಈ ಗೋಸೇವಾ ಕಾರ್ಯ ಇನ್ನೂ ಮುಮ್ಮಡಿಯಾಗಿ ಬೆಳೆಯಲಿ. ಗುರುಗಳ ಅನುಗ್ರಹದಿಂದ ಈ ಜಗತ್ತಿಗೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಮೂಲಕವಾಗಿ ಅವರು ಕೊಡಲಿ. ಅನೇಕ ಗೋ ಉತ್ಪನ್ನಗಳನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ದಿವಸ ಅಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಅವರು ಅಲ್ಲಿ ಒಂದು ಸ್ಟಾಲನ್ನು ಇಟ್ಟು ಅದರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆಯುರ್ವೇದ ಮತ್ತು ಈ ಗೋ ಉತ್ಪನ್ನಗಳಿಂದಲೂ ಕೂಡ ಜಗತ್ತಿಗೆ ಒಳ್ಳೆ ಆರೋಗ್ಯವನ್ನು ನೀಡುತ್ತಾ ಇದ್ದಾರೆ. ಗೋವಿದ್ರೆ ಎಲ್ಲ ರೀತಿಯಿಂದ ಜಗತ್ತಿಗೆ ಒಂದು ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಇನ್ನೊಂದು ದೃಷ್ಟಾಂತ ಬೇಡ. ಎಲ್ಲ ಮನೋರಥವೂ ಇದರಲ್ಲಿ ಸಿದ್ಧವಾಗುತ್ತೆ. ಅದಕ್ಕೆ ಮನೋರಥ ಪ್ರತಿಷ್ಠಾನ ಅಂತ ಹೆಸರು ಸಾರ್ಥಕವಾಗಿದೆ. ಅಂತಹ ನಮ್ಮ ಸಮೀರಾಚಾರ್ಯ ಮತ್ತು ಅವರ ಸಂಬಂಧ ಅವರಿಗೂ ಈ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಕೃಷ್ಣ.